ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಅದು ಸಾಯಿಬಾಬಾ ಗುಡಿ ಐತಲ್ರಿ ಸೋಳ್ಗಂಬೋಡಿಗೆ, ಅದನ್ನು ಫಸ್ಟ್ ಪ್ರಪ್ರಥಮ ಬುನಾದಿ ಹಾಕಿದ್ದೆ ನಾನು. ಎರಡನೇದ್ದು ರಾಜೀವ್ ಆಶ್ರಯ ಕಾಲೋನಿಯಲ್ಲಿ ಅಲ್ಲೊಂದು, ಆಮೇಲೆ ಸರ್ ಮೂರನೇದ್ದು ಈ ಗುಡಿ, ಈಗ ನಾಲ್ಕನೇದ್ದು ನಮ್ ಈಶ್ವರ ಗುಡಿ ಅಂತೇಳಿ ಇಲ್ಲಿ ನಮ್ ಕಡೂರು ಸರ್ಕಲ್ನಾಗ ಐತೆ, ಅದೊಂದು ಮಾಡ್ಬೇಕಂತ ಐತೆ. ಆಮೇಲೆ ಒಂದು ಅಲ್ಲಿ ಸಿದ್ಧಿವಿನಾಯಕನ ಗುಡಿ ಅದೊಂದು ಅಲ್ಲಿ ಮಾಡ್ಬೇಕಂತ ಐತೆ. ಅದನ್ನ ಯಾಕಂದ್ರೆ ಎರಡಕ್ಕೂ ಮೂರ್ತಿ ಕೊಡ್ತೀವಿ ಅಂತ ಮಾತು ಕೊಟ್ಟಿವಿ. ಯಾಕಂದ್ರೆ ಇದು ನಿಂತದ ಅದು ನಿಂತದ, ಇನ್ನೆರಡು ಗುಡಿ ಮಾಡಿ ನಾವು ಆರಾಮಿಟ್ಟಪ್ಪ ಸಾಕಂತ ಕೇಳ್ಕೊಂತೀವಿ ಸರ್ ಅಷ್ಟೇ. ಮೊದಲು ನಮಸ್ಕಾರ. ನಿಮ್ಮೆಲ್ಲ ನಮ್ಮ ಬಂಧುಗಳಿಗೆ, ನಮ್ಮ ತಂಬರುಗಳಿಗೆ ಎಲ್ಲರಿಗೆ ನಮಸ್ಕಾರ ಮಾಡ್ತೀವಿ. ನಮ್ದೇನೋ ಗೊತ್ತಿಲ್ಲ, ಆದರೂ ನಮ್ಮನ್ನೇ ಗುರುತಿಸ್ಬೇಕಂದ್ರೆ ನಾಗಪ್ಪ ತಾತ ಏನೋ ನಮ್ಮ ಕರ್ಲಿಂದ ಏನನ್ನ ಸೇವೆ ಮಾಡ್ಸ್ಕೊಬೇಕಂತ ಮಾಡ್ಕೊಳ್ಬೇಕು, ಇದನ್ನೇ ಇದು ಮಾಡ್ಬೇಕು, ಇದನ್ನ ಕೂಡ ನಾವು ಸೇವೆ ಮಾಡ್ಸ್ಕೊಬೇಕಂತ ಅನ್ನೋದೊಂದು ದೇವ್ರದ್ದು ಆಸೆ. ಇಲ್ಲಿಂದ ನಾವು ಅದೇನು ಸೇವೆ ಐತೆ ಅದು ನಾವು ಮಾಡ್ಕೊಂಡು ಹೋಗ್ತೀವಿ. ವರ್ಷ ನಾಗರ ಪಂಚಮಿಗೆ ಅದು ಏನಾಗ್ತದ, ಅದೇನು ಸುಣ್ಣ ಆಗಲಿ, ಬಣ್ಣ ಆಗಲಿ, ಅದು ಪೂಜೆ ಪುರಸ್ಕಾರ ಆಗಲಿ, ಅನ್ನದಾನ ಆಗಲಿ, ಹೆಣ್ಮಕ್ಳಿಗೆ ಉಚಿತ ಕಾರ್ಯಕ್ರಮ, ಮತ್ತೆ ಪ್ರತಿಯೊಂದು ಕಾರ್ಯಗಳು ನಮ್ಮ ರಾಜಣ್ಣವರು ಏನು ಮಾಡ್ಕೊಂಡು ವರ್ಷ ಮಾಡ್ಕೊಂಡು ಹೋಗ್ತಾರಲ್ಲ, ಅದನ್ನು ಮುಂದೆ ಅದೇನು ಮಾಡ್ಕೊಂಡು ಹೋಗ್ತಾರಲ್ಲ ಅದ್ರ ಪ್ರಕಾರ ನಾವು ಮಾಡ್ಕೊಂಡು ಹೋಗ್ತೀವಿ ಅಂತಂದು ಇದನ್ನು ತಿಳಿಸ್ಕೊ. ಆದ್ರೆ ನಾವು ನಮ್ಮ ಮಳೆಯಾದ ನಾಯ್ಡು, ಕೊಂಡಯ್ಯ, ನಮ್ಮ ದೇವೇಂದ್ರ ನಾಯಕ್, ನಮ್ಮ ಗಂಗಯ್ಯನ ನಾಯಕ್, ನಮ್ಮ ವಿಜಯಣ್ಣ, ನಮ್ಮ ವಿನಯ್, ದೇವಣ್ಣ ನಾಯಕ್, ನಮ್ಮ ಇಡೀ ಟೀಮ್ ಇಲ್ಲೇನೇನು ಐತಲ್ಲ ನಮ್ಮ ಟೀಮ್ಗಳೆಲ್ಲ ನಾವು ಮುಂದಾದೇನು ನಿಂತು ನಾವು ಮಾಡ್ಕೊಂಡು ಹೋಗ್ತೀವಿ ಅಂತಂದು ಇವರೆಲ್ಲ ನೇತೃತ್ವದಲ್ಲಿ ನಾವು ಆ ದೇವ್ರಿಗೆ ಸೇವೆ ಮಾಡ್ತೀವಿ. ಅಧ್ಯಕ್ಷನೇ ಅಲ್ಲ, ಎಲ್ಲ ನಮ್ಮ ಟೀಮ್ ಸೇವೆ. ಯಾವ್ದು ತೊಂದರೆ ಬರ್ಲಾರ್ದಂಗ ದೇವರು ನಮ್ಮನ್ನ ಎಲ್ಲರಿಗೆ ಕಾಪಾಡಲಿ, ಎಲ್ಲರಿಗೆ ಆಶೀರ್ವಾದ ಇರಲಿ, ಎಲ್ಲರಿಗೆ ಚಂದನಾಗಿ ಹುಡುಕಿಲಿ, ಹಣ್ಣಿನ ಆರೋಗ್ಯನೂ ಚೆನ್ನಾಗಿ ಇರಲಿ. ಅದೊಂದು ಸೇವೆ 15 ವರ್ಷ ಕಾಲ ಏನು ಕಷ್ಟ ಸುಖ ಏನೋ ವಿಪ್ಲವದಿಂದ ಮಾಡ್ಕೊಂಡು ಬಂದನ, ಅದೆಲ್ಲ ಕಷ್ಟದಾಗೂ ನೋಡ್ಯಾನ, ಸುಖದಾಗೂ ನೋಡ್ಯಾನ, ಎಲ್ಲಾ ರೀತಿಯ ಮಾಡ್ಕೊಂಡು ಬಂದಾನ. ಈಗ ಬಹಳಷ್ಟು ಆರೋಗ್ಯ ಹಾನಿಕಾರದಲ್ಲಿ ಸ್ವಲ್ಪ ತ್ರಾಸಿನಲ್ಲಿ ಇದ್ದಾನ, ಅಥವಾ ನಮ್ಮಿಂದ ಇರ್ತಾನ. ಇದೇ ತರ ಇದು ಮಾಡ್ರಿ ಅಂತ ಹೇಳ್ತಾನ, ಅದೇ ತರ ಮಾಡ್ಕೊಂಡು ಹೋಗ್ತೀವಿ ಅಂತಂದು ಈ ಮಾತನ್ನು ಮುಗಿಸ್ರಿ. ಎಲ್ಲರಿಗೂ ನಮಸ್ಕಾರ. ಮಾನವೀಯ ನಗರ ಜನತೆಗೆ ಮತ್ತು ನಮ್ಮೆಲ್ಲ ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿಯವ್ರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಏನಂದರೆ ಇದು ಒಂದು 15 ವರ್ಷದಿಂದ ಈ ನಾಗಪ್ಪನ ಗುಡಿ ಎಲ್ಲರೂ ಪಟ್ಟಿ ಕೊಟ್ಟು ಎಲ್ಲರೂ ಇದು ಮಾಡಿ ಸಹಕಾರ ಮಾಡಿ ನನಗೆ ಕಟ್ಟಕ್ಕೊಂದು ಯೋಗ್ಯತೆ ಕೊಟ್ಟರು. ಅದರಿಂದಾಗಿ ನಾನು ಕಟ್ಸ್ಕೊಂಬಂದು 15 ವರ್ಷ ಮಾಡ್ಕೊಂತ ಬಂದೀನಿ. ವರ್ಷ ನಾಗರ ಪಂಚಮಿಗೆ ಒಂದು ದಿವಸ ಮುಂಚೆಯಿಂದನೇ ಎಲ್ಲ ಕಾರ್ಯಕ್ರಮಗಳು, ನಿನ್ನೆ ಮತ್ತು ಇವತ್ತು 2 ದಿವಸ ಕಾರ್ಯಕ್ರಮ ಇದ್ದಾವೆ. ಪೂಜೆ, ಗುಡಿ ತುಳಿಸೋದು ಎಲ್ಲರೂ. ಪ್ರತಿ ದಿವಸ ಒಬ್ರು ಕಸ ಬೆಳೆದು ಹೋಗ್ತಾರೆ, ಆಮೇಲೆ ಇನ್ನೊಬ್ರು ಪೂಜೆ ಮಾಡ್ತಾರೆ, ಎಲ್ಲ ಮಾಡ್ಕೊಂಡು ಹೊಂಟಿವಿ. ಈಗೇನಂದು ನನ್ನ ಸ್ವಲ್ಪ ಆರೋಗ್ಯ ಸರಿ ಇರಲಾರ್ದ ಕಾರಣ ನಮ್ಮ ರಾಮಣ್ಣ ನಾಯಕರಿಗೂ ಮತ್ತು ವೆಂಕಯ್ಯ ನಾಯಕರಿಗೂ, ಗಂಗಯ್ಯ ನಾಯಕು ಮತ್ತು ಇವ್ರ ಅಣ್ಣವ್ರಿಗೂ ಎಲ್ಲರಿಗೂ ಹೆಸರುಗಳು ನನಗೆ ಅಷ್ಟಿಲ್ಲ. ಎಲ್ಲರಿಗೂ ನಿಮ್ಮ ಮ್ಯಾಗ ಜವಾಬ್ದಾರಿ ಒಪ್ಪಿಸಿ ಈ ಬರೋ ವರ್ಷ, ಮುಂದಿನ ವರ್ಷ, ಈ ವರ್ಷ ನನ್ನ ಕೈಲಿ ಏನಾಗ್ಯದ ಮಾಡೀನಿ. ನನಗೊಂದು ಸ್ವಲ್ಪ ಹೆಲ್ತ್ ದೊಡ್ಡ ಪ್ರಾಬ್ಲಮ್ ಐತೆ, ಅದಕ್ಕೋಸ್ಕರ ನನ್ನ ಕೈಲಿ ಇಲ್ಲಿವರೆಗೆ ಆದಷ್ಟು ಮಾಡ್ಕೊಂಡು ಬಂದಿರ ಅಂತ ಶಕ್ತಿ ಕೊಟ್ಟನ. ಇನ್ನು ಮೇಲೆ ಸಹಕಾರ ಕೊಟ್ಟಂತ ಹೋಗ್ತೀನಿ. ಇನ್ನು ಮೇಲೆ ಮಣತಂಬ್ರಿ ಎಲ್ಲರೂ ಕೂಡಿ ಮಾಡ್ಕೊಂಡು ಹೋಗ್ರಪ್ಪ ಅಂತೇಳಿ ಕೈ ಮುಗಿ ಎಲ್ಲರನ್ನ ಕೇಳ್ತೀವಿ. ಅದಕ್ಕಾಗಿ ನಾವು ನಮ್ಮ ರಾಮಣ್ಣ ನಾಯಕರನ್ನ ಅಧ್ಯಕ್ಷರು ಮಾಡಿ ನೀವು ಸರ್ ಎಷ್ಟು ವರ್ಷದಿಂದ ನಾವು ಇದು ಮೊದಲು ಬರೀ ಒಂದು ಗುಂಡಿತ್ತು ಸರ್. ಇಲ್ಲಿ ಏನಿತ್ತೆಲ್ಲ ಏನಿದ್ದಿಲ್ಲ, ಗಿಡ ಇದ್ದಿಲ್ಲ, ಏನಿದ್ದಿಲ್ಲ. ನಾವು ಇದೇ ಜಾಗದಲ್ಲಿ ವಾಸ ಮಾಡಿ ನಮ್ಮ ತಂದೆಯವರು ಇದೇ ಡಿಪಾರ್ಟ್ಮೆಂಟಲ್ಲಿ ಇದ್ದರು. ಅವಾಗಲಿಂದ ನಾವು ಇಲ್ಲಿ ನಡ್ಕೊಂತ ಬಂದ್ವಿ. ನಡ್ಕೊಂತ ಬಂದ್ಮೇಲೆ ನನ್ನ ಮನಸ್ಸಿಗೆ ಎಫೆಕ್ಟ್ ಆಯಿತು. ನಾನು ಅವತ್ತಿನಿಂದ ಈ ಗುಡಿನ ಚಾಲು ಮಾಡಿ ಎಲ್ಲರ ಹತ್ರ ಪಟ್ಟಿ ಕೇಳಿದೆ, ಪಟ್ಟಿನೂ ಕೊಟ್ಟರು. ಉಳಿದು ನನ್ನ ಕೈಲಿ ಹಾಕಿ ನಾ ಏನು ಎಷ್ಟು ಮಟ್ಟಕ್ಕೆ ಮಾಡಬೇಕು ಮಾಡೀನಿ. ಎಲ್ಲರೂ ಗಂಗಾ ಆಯಿತು, ಇವ್ರು ಅಣ್ಣತಂಬ್ರ ಆಯಿತು, ಇವ ಬಾಲ್ನಗರದವ್ರು ಆಯಿತು, ಮತ್ತು ಇಲ್ಲಿ ನಮ್ಮ ಹಿರಿಯವರು ಆಯಿತು, ಮತ್ತು ಎತ್ತುಗಳು ಮಾರಾಟ ಮಾಡೋರು ಎಲ್ಲರೂ ನನಗೆ ಸಹಕಾರ ಕೊಟ್ಟು ಎಲ್ಲ ರೀತಿಯಿಂದ ನಾನು ನೋಡ್ಕೊಂಡು ಹೋಗ್ಯಾರ. ಮಾಡ್ಕೊಂತ ಬಂದ್ವಿ ಇಲ್ಲಿವರೆಗೂ. ನಮ್ಮ ಮನೆಯವರಾಯಿತು, ನಾವಾಯಿತು. ಎಷ್ಟು ವರ್ಷ ಆಯ್ತು ಸರ್? 15 ವರ್ಷ ಆಯ್ತು ಸರ್ ಮಾಡಕತ್ತಿ. ಈಗ 15 ವರ್ಷದಿಂದ ಸ್ವಲ್ಪ ನನಗೆ ಹೆಲ್ತ್ ಪ್ರಾಬ್ಲಮ್ ಆದ ಕಾರಣ ಸ್ವಲ್ಪ ನನ್ನ ಕೈಲಿ ಆಗವಲ್ತು. ಅದಕ್ಕಾಗಿ ನಾನು ಈ ಸಲ ಇವ್ರಿಗೆಲ್ಲ ನಮ್ಮ ಅಣ್ಣತಂಬ್ರಿಗೆ ಬಿಟ್ಟು ಕೊಡ್ಬೇಕಂತ ಒಂದು ನಿರ್ಧಾರ ಮಾಡಿ, ಅದಕ್ಕೆ ನಾವು ಒಬ್ಬರನ್ನ ಎಲ್ಲರೂ ಕುಂತು 4 ಮಂದಿ ಮಾತಾಡ್ಕೊಂಡು ನಮ್ಮ ರಾಮಣ್ಣ ನಾಯಕರನ್ನ ಅಧ್ಯಕ್ಷನ ಮಾಡೋಣ. ನಾವೆಲ್ಲರೂ ಕುಂತು ಪ್ರತಿ ವರ್ಷ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ. ಅದಕ್ಕೆ ನೀನು ಏನೇನು ಮಾಡಬೇಕು ಅದೆಲ್ಲ ಹೇಳ್ಕೊಂತ ಹೋಗು. ನಾವು ಅದನ್ನು ನಮಗೆ ಗೊತ್ತಿಲ್ಲಲ್ಲ, ಫಸ್ಟ್ ವರ್ಷ 2 ವರ್ಷ
ನಮ್ಗೆ ಹೇಳ್ಕೊಂತ ಹೋಗು 3ನೇ ವರ್ಷ ನಾವೇ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ಅಂತೇಳಿ ಎಲ್ಲರೂ ಒಂದು ಇದು ಮಾಡಿದಕ್ಕೋಸ್ಕರ ರಾಮಣ್ಣ ನಾಯಕರನ್ನ ಅಧ್ಯಕ್ಷರನ್ನ ಮಾಡಿ ಹೋದವ್ರನ್ನೆಲ್ಲ ಅವ್ರೇನು ಪದಾಧಿಕಾರಿಗಳನ್ನ ಮಾಡ್ಕೊಂತಾರೆ ಸರ್. ಅದ್ರ ಮೇಲೆ ನಾನು ಅವ್ರ ಮೇಲೆ ಜವಾಬ್ದಾರಿ ಬಿಟ್ಟು ನಾನು ಬಂದು ಆರಾಮಾಗಿ ಕುಂತು ನೋಡ್ಕೊಂಡು ಹೋಗ್ತೀನಿ. ಅವ್ರು ಹೇಳಿದ ಕೆಲಸನೂ ಮಾಡ್ತೀನಿ. ಕಸ ಹೊಡೆದ್ರೆ ಕಸ ಹೊಡಿತೀನಿ, ಜಮಖಾನೆ ಹಾಸೋದ್ರೆ ಜಮಖಾನೆ ಹಾಸ್ತೀನಿ, ಕುಚ್ಚಾಕೋದು ಕುಚ್ಚಾಕ್ತೀನಿ. ನಾನು ದೇವ್ರು ಇದು ಮಾಡೋಕ್ಕೆ ನನಗೆ ಯಾವುದೇ ಒಂದು ರೀತಿಯಿಂದ ತೊಂದರೆ ಇಲ್ಲ, ನಾನು ಮಾಡ್ಕೊಂಡು ಹೋಗ್ತೀನಿ ಅಂತೇಳಿ ತಮ್ಮೆಲ್ಲರ ಮುಂದೆ ನಾನು ಕೈ ಮುಗಿದು ಹೇಳ್ತೇನೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.